ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊರಗಡೆ ಮಳೆ ಬರ್ತಾ ಇದೆ, ಸೊ ಏನಾನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಟೇಸ್ಟಿಯಾಗಿ ಏನಾದರೂ ಒಂದು ಸಿಂಪಲ್ ಆಗಿರೋ ಡಿಶ್ ಮಾಡೋಣ. ಇವತ್ತು ನಾನು ಮಾಡ್ತಾ ಇರೋ ಡಿಶ್ ಬಂದು ಪ್ಯಾನ್ ಕೇಕ್ ಅಥವಾ ಡೋರಾ ಕೇಕ್. ಶುರು ಮಾಡೋಣ. ಸೊ ಪ್ಯಾನ್ ಕೇಕ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಸ್ಮಾಲ್ ಕಪ್ಪಲ್ಲಿ 3/4 ಕಪ್ಪು ಮೈದಾ, ಇದು ಮೈದಾ, ಒಂದು ಮೊಟ್ಟೆ, vanilla essence, milk maid, cocoa powder, baking powder, ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು ಬೌಲ್, ಒಂದು ವಿಸ್ಕರ್. ಇಷ್ಟಿದ್ರೆ ನಿಮ್ಮ ಪ್ಯಾನ್ ಕೇಕ್ ರೆಡಿ. ಒಂದು ಬೌಲ್ಗೆ ಒಂದು ಎಗ್ ಹಾಕ್ಕೊಂಡಿದ್ದೀನಿ, ಒಂದು ಫ್ಯೂ ಡ್ರಾಪ್ಸ್ vanilla essence, 3/4 spoon baking powder, 1/4 spoon baking soda, tablespoon cocoa powder. ಈಗ ಇದಿಷ್ಟನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನ್ ಶುಗರ್ ಕಮ್ಮಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಐ ಆಮ್ ಯೂಸಿಂಗ್ ಮಿಲ್ಕ್ ಮೇಡ್, ಇದರಲ್ಲಿ ಸ್ವೀಟ್ ಜಾಸ್ತಿ ಇರುತ್ತೆ. ಸೊ ಶುಗರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಶುಗರ್ ಮೆಲ್ಟ್ ಆಗೋವರೆಗೂ ಬೀಟ್ ಮಾಡಿ. ಶುಗರ್ ಸ್ವಲ್ಪ ಹಾಫ್ ಮೆಲ್ಟ್ ಆಗಿದೆ. ಐ ವಿಲ್ ಪುಟ್ ಮಿಲ್ಕ್ ಮೇಡ್. ಇದು ನಿಮ್ಮ ಟೇಸ್ಟ್ ಪ್ರಕಾರ, ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಿಲ್ಕ್ ಮೇಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. I like sweets. Whisk. ಇದ್ರ ಮೇಲೆ ಮತ್ತೆ ನಾವು ಹನಿ ಹಾಕೋತೀವಿ, ಆಪ್ಷನಲ್. ಸ್ಟ್ರಾಬೆರೀಸ್, ಮ್ಯಾಂಗೋಸ್, ಬನಾನಾಸ್ ಅಥವಾ ಚಾಕೋ ಸ್ಪ್ರೆಡ್ ಏನು ಬೇಕಾದ್ರೂ ಹಾಕೋಬೋದು, ನಿಮ್ಮ ಟೇಸ್ಟ್ಗೆ ಅಕಾರ್ಡಿಂಗ್. ಓಕೆ, ಇವತ್ತು ನಮ್ಮ ಮನೆಯಲ್ಲಿ ಮಿಲ್ಕ್ ಖಾಲಿ ಆಗಿದೆ, ಸೊ ಸ್ವಲ್ಪ ನೀರು ಹಾಕೋತೀನಿ. ನೀವು ಮಿಲ್ಕ್ ಹಾಕೊಳ್ಳಿ ಇದ್ರೆ, ಓಕೆನಾ. ಈಗ ಮೈದಾ ಹಾಕೋಣ. ಗಿವ್ ಇಟ್ ಅ ನೈಸ್ ಮಿಕ್ಸ್. ತುಂಬ ತಿಕ್ ಪೇಸ್ಟ್ ಮಾಡ್ಕೋಬೇಡಿ, ಸ್ವಲ್ಪ ನೀರು ಹಾಕೊಳ್ಳಿ. ಇದು ನೀರು, ನೀವು ಮಿಲ್ಕ್ ಹಾಕೊಳ್ಳಿ, ಮಿಲ್ಕ್ ಇದ್ರೆ, ಓಕೆನಾ. ನಮ್ಮ ಇವತ್ತು ಮಿಲ್ಕ್ ಖಾಲಿ ಆಗಿದೆ, ಸೊ ನಾನು ಮಿಲ್ಕ್ ಹಾಕ್ತಾ ಇಲ್ಲ. ದೋಸಾ ಬಟರ್ ಥರ ಬರಬೇಕು ಕನ್ಸಿಸ್ಟೆನ್ಸಿ. ಓಕೆ, ತುಂಬ ನೀರು ಮಾಡ್ಕೋಬೇಡಿ, ಆಮೇಲೆ ತುಂಬ ಗಟ್ಟಿ ಮಾಡ್ಕೋಬೇಡಿ, ಆಮೇಲೆ ಪ್ಯಾನ್ ಕೇಕ್ ಹಾಕೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನಾನು ಮಿಲ್ಕ್ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಮೇಡ್. ಓಕೆ, ಸ್ವಲ್ಪ ಕ್ರೀಮಿ ಆಗಿ ಬರಲಿ ಅಂತ. ನೋಡಿ, ಹೀಗೆ ಬಂದಿದೆ. ಇನ್ನೊಂದು ಚೂರು ಗಟ್ಟಿ, ಚೂರು ನೀರು ಬೇಕು ಅನಿಸುತ್ತೆ. ಜಸ್ಟ್ ಅ ಫ್ಯೂ ಡ್ರಾಪ್ಸ್. ಇದಕ್ಕೇನು ಕಟ್ ಫೋಲ್ಡ್ ಮೆಥಡೆಲ್ಲ ಏನು ಬೇಕಿಲ್ಲ, ಜಸ್ಟ್ ಮಿಕ್ಸಿಂಗ್ ಆದರೆ ಸಾಕು. ಮೋರ್ ದನ್ ಎನಫ್. ನೋಡಿ, ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಹೀಗೆ ಬರಬೇಕು. ತುಂಬ ತಿಕ್ಕಲ್ಲ, ತುಂಬ ತೆಳುವೂ ಅಲ್ಲ, ಮೀಡಿಯಮ್ ಆಗಿದೆ. ದೋಸಾ ಬ್ಯಾಟರ್ ಥರ ಆಲ್ಮೋಸ್ಟ್. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಹಚ್ಚೋಣ. ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ. ಆಲ್ಮೋಸ್ಟ್ ರೆಡಿ ಇದೆ ನಮ್ಮ ಬ್ಯಾಟರು. ಈಗ ಇದಕ್ಕೆ ಒಂದು 2 ಸ್ಪೂನ್ಸ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲ್ ಸ್ವಲ್ಪ. ಮತ್ತು ಕೇಕ್ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಟೇಸ್ಟ್ ಮಾಡಿ, ಸಕ್ಕರೆ ಏನಾದ್ರು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಓಕೆ, ಈಗ ಸೂಪರ್. ಈಗ ಪ್ಯಾನ್ ಫುಲ್ ಬಿಸಿ ಆಗಿದೆ,
ಸೊ ನಾವು ನಮ್ಮ ಫಸ್ಟ್ ಕೇಕ್ ಹಾಕೋಣ. ಹಾಕಿ ಬಿಡಿ ಅಷ್ಟೇ, ಅದನ್ನ ಹೀಗೆಲ್ಲ ಮಾಡ್ಕೊಬೇಡಿ. ಬ್ಯಾಟರ್ ಹಾಕಿದ್ಮೇಲೆ ಸ್ಪ್ರೆಡ್ ಮಾಡಬೇಡಿ, ಸುಮ್ಮನೆ ಹಾಗೆ ಬಿಡಿ. ಮತ್ತು ಫ್ಲೇಮು ಫುಲ್ ಲೋ ಅಲ್ಲೇ ಇರಲಿ ಆಲ್ಮೋಸ್ಟ್ ಆದಷ್ಟು. ನೋಡಿ ಈಗ ತೂತ್ ಬರ್ತಾ ಇದೆ. ಈಗ ಸ್ಲೋ ಆಗಿ ಫ್ಲಿಪ್ ನೋಡಿ. ಪರ್ಫೆಕ್ಟ್ ಪರ್ಫೆಕ್ಟ್. ಏ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಎಣ್ಣೆ ಬೆಣ್ಣೆ ಎಂತ ಬೇಡ, ಸಾಫ್ಟ್ ಆ್ಯಂಡ್ ಪ್ಲಫಿಯಾಗಿ ಬರುತ್ತೆ. ಸೊ ಈಗ ಆಗಿದೆ. ಇವಾಗ ವಿಲ್ ಹ್ಯಾವ್ ಸೆಕೆಂಡ್ ಕೇಕ್. ಫ್ಲೇಮ್ ಸ್ಲೋ ಅಲ್ಲೇ ಇರಬೇಕು, ಹೈ ಮಾಡ್ಕೋಬೇಡಿ, ಇದನ್ನು ಸಿದ್ಬಿಡುತ್ತೆ. ಈ ಕೇಕ್ ನೋಡಿ ಹೇಗಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇದ್ರ ಮುಂದೆ ಯಾವ ಕೇಕು ಇಲ್ಲ. ಹೆಲ್ದಿ, ಕ್ವಿಕ್ ಆ್ಯಂಡ್ ಟೇಸ್ಟಿ. ಟ್ರೈ ಮಾಡಿ ನಮಗೆ ಹೇಳಿ ಓಕೆನಾ, ಹೇಗೆ ಬರ್ತಾ ಇದೆ ಅಂತ. ವಾವ್, ನೋಡಿ ಇಲ್ಲಿ ಎಷ್ಟು ತೂತಾಗಿದೆ, ಎಷ್ಟು ಚೆನ್ನಾಗಿ ತೂತ್ ಬರ್ತಾ ಇದೆ ನೋಡಿ. ಸ್ಲೋ ಆಗಿ ಫ್ಲಿಪ್ ಮಾಡೋಣ. ವಾವ್, ನೋಡಿ ಎಷ್ಟು ಇವನ್ನಾಗಿ ಎಷ್ಟಿದೆ ನೋಡಿ, ಸಾಫ್ಟ್ ನೋಡಿ. ಠನಾ, ಪ್ಯಾನ್ ಕೇಕ್ಸ್ ರೆಡಿ. ಈಗ ಇದ್ರ ಮೇಲೆ ಹನಿ ಹಾಕೊಂಡು ತಿಂದರೆ ಇದು ಪ್ಯಾನ್ ಕೇಕ್. ಹನಿ ಮೇಲೆ ಬನಾನಾ, ಮ್ಯಾಂಗೋ, ಆ್ಯಪಲ್, ಸ್ಟ್ರಾಬೆರೀಸ್, ನಿಮ್ಮ ಇಷ್ಟವಾದ ಫ್ರೂಟ್ಸ್ ಹಾಕೊಂಡು ತಿಂದರೆ ಇದು ಪ್ಯಾನ್ ಕೇಕ್. ಪ್ಯಾನ್ ಕೇಕ್ನ ಡೋರಾ ಕೇಕ್ ಮಾಡೋದು ಹೇಗೆ? ಹೀಗೆ 2 ಪ್ಯಾನ್ ಕೇಕ್ ತಗೊಂಡು, ನನ್ನ ಹತ್ರ ಇದಿದೆ ಚೊಕೋ ಸ್ಪ್ರೆಡ್ನ ಸ್ವಲ್ಪ ತಗೊಂಡು ಇದ್ರ ಮೇಲೆ ಹಾಕಿ ಚೆನ್ನಾಗಿ ಹಾಕಿ, ಹೀಗೆ ಚೊಕೋ ಸ್ಪ್ರೆಡ್ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಪ್ಯಾನ್ ಕೇಕ್ನ ಇಟ್ಟು ಮಧ್ಯಕ್ಕೆ ಕಟ್ ಮಾಡಿದ್ರೆ ಠಡಾ, ಡೋರಾ ಕೇಕ್. ನೋಡಿ, ಇಟ್ ಈಸ್ ಸೋ ಸಾಫ್ಟ್. ಇದು ಹೀಗೆ ಕಟ್ ಆಗುತ್ತೆ. ವಾವ್, ಸೂಪರ್. ಈ ಟೇಸ್ಟ್ ಮಾಡೋಣ. ಪ್ಯಾನ್ ಕೇಕ್ ಹನಿ ಹಾಕೊಂಡಿದ್ದು. ಎಕ್ಸಲೆಂಟ್. ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಓಕೆ, ಬಾಯ್.